ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಅಂಗವಾಗಿ ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕು ಸಾಲಹಳ್ಳಿಯ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ತಾಲೂಕು ಆಡಳಿತ ವತಿಯಿಂದ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಅಂಗವಾಗಿ ಹಮ್ಮಿಕೊಂಡಿದ್ದ ಸಂವಿಧಾನ ಜಾಗೃತಿ ಜಾಥಾ ಹಾಗೂ ಬೃಹತ್ ಮಾನವ ಸರಪಳಿ ಸಮಾವೇಶದಲ್ಲಿ ರಾಮದುರ್ಗ ತಾಲೂಕಿನ ಶಾಸಕರು ಹಾಗೂ ಕರ್ನಾಟಕ ಸರ್ಕಾರದ ಮುಖ್ಯ ಸಚೇತಕರಾದ ಅಶೋಕ್ ಅಮ್ಮ ಪಟ್ಟಣ ಅವರು ಉದ್ಘಾಟನೆಯನ್ನ ಮಾಡಿ ಸಸಿಗೆ ನೀರು ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದರು. ಅಧ್ಯಕ್ಷತೆಯನ್ನು ವಹಿಸಿದ ತಾಲೂಕು ದಂಡಾಧಿಕಾರಿಗಳಾದ ಪ್ರಕಾಶ್ ಹೊಳೆಪ್ಪಗೊಳ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಯಾದ ಪ್ರವೀಣ್ ಕುಮಾರ್ ಸಾಲಿ ಅವರು ಭಾರತೀಯ ಸಂವಿಧಾನ ಪೀಠಿಕೆಯನ್ನ ಬೋಧಿಸಿದರು. ಜನಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ ಮತ್ತು ಅದರ ಸಮಸ್ತ ಮತ್ತು ರಾಜಕೀಯ ನ್ಯಾಯ ವಿಚಾರ ಅಭಿವ್ಯಕ್ತಿ ವಿಶ್ವಾಸ ಧರ್ಮಶ್ರದ್ಧೆ ಮತ್ತು ಉಪಾಸನಾ ಸ್ವಾತಂತ್ರ್ಯ ಸ್ಥಾನಮಾನ ಹಾಗೂ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಸುನಿಶ್ಚಿತಗೊಳಿಸಲು ಅವರಲ್ಲಿ ಭಾತೃತ್ವ ಭಾವನೆ ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949 ನವೆಂಬರ್ ತಿಂಗಳ 26ನೇ ತಾರೀಕು ಆದ ಸಂವಿಧಾನವನ್ನ ಅಧಿನಿಯಮಿಸಿ ಅರ್ಪಿಸಿಕೊಂಡಿದ್ದೇವೆ. ಥ್ಯಾಂಕ್ ಯು. ರಾಮದುರ್ಗ ತಾಲೂಕಿನ ಸಾಲಾಪುರ ಕ್ರಾಸ್ನಿಂದ 25 ಕಿಲೋಮೀಟರ್ ರಾಮದುರ್ಗ ತಾಲೂಕು ಗಡಿಯ ಕೊರಕೊಪ್ಪವರೆಗೆ ಬೃಹತ್ ಮಾನವ ಸರಪಳಿಯನ್ನು ನಿರ್ಮಿಸಿತು. ಈ ಸಂದರ್ಭದಲ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳು, ಸಿಬ್ಬಂದಿ ವರ್ಗ, ವಿದ್ಯಾರ್ಥಿನಿಯರು, ಶಿಕ್ಷಕಿಯರು, ಆಶಾ ಕಾರ್ಯಕರ್ತೆಯರು, ಆರೋಗ್ಯ ಇಲಾಖೆ, ಸಾರ್ವಜನಿಕರು ಪಾಲ್ಗೊಂಡಿದ್ದರು. ಸರ್ ನಮಸ್ಕಾರ ರೀ. ಥ್ಯಾಂಕ್ ಯು ಸರ್. ಎಲ್ಲ ಬನ್ನಿಲ್ಲ ನಂತರ ಕಾರ್ಯಕ್ರಮ ಉದ್ದೇಶಿಸಿ ರಾಮದುರ್ಗ ಶಾಸಕರಾದ ಸನ್ಮಾನ್ಯ ಅಶೋಕ್ ಅಮ್ಮ ಪಟ್ಟಣ ಅವರು ಮಾತನಾಡಿ, ಇವತ್ತು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ಕಾರ್ಯಕ್ರಮವು ಸಂವಿಧಾನವನ್ನು ಬಲಪಡಿಸಬೇಕು ಮತ್ತು ನಮ್ಮ ರಾಜ್ಯದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರ ಮೇಲೆ ಇರುವ ಗೌರವ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಯಬೇಕು. ಅವರು ಬರೆದಂತಹ ಸಂವಿಧಾನವು ಎಲ್ಲರೂ ಗೌರವಿಸೋದಾದರೆ ಸಂವಿಧಾನಕ್ಕೆ ಅಂಬೇಡ್ಕರ್ ಅವರೇ ನಮಗೆ ದೇವರು. ಸಂವಿಧಾನವನ್ನು ನಮ್ಮ ಸರ್ಕಾರ ಇನ್ನೂ ಬಲಪಡಿಸ್ತಾ ಇದ್ದೀವಿ ಹಾಗೂ ಈ ಎಲ್ಲ ಕಾರ್ಯಕ್ರಮಕ್ಕೆ ಎಲ್ಲ ಅಧಿಕಾರಿಗಳು, ಶಾಲೆಯ ಶಿಕ್ಷಕರು, ಮಕ್ಕಳು ಎಲ್ಲರೂ ಪಾಲ್ಗೊಂಡು ಯಶಸ್ವಿ ಮಾಡಿದರೆ ಎಲ್ಲರಿಗೂ ನಿಮ್ಮ VK5 ವಾಹಿನಿ ಮೂಲಕ ಧನ್ಯವಾದಗಳನ್ನು ತಿಳಿಸುತ್ತೇನೆ ಅಂತ ಹೇಳಿದರು. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ VK5 ನ್ಯೂಸ್. ಇದು ವಿಶಾಲ ಕರ್ನಾಟಕದ ಸುದ್ದಿ. ಮಾಡಿ ಚೆನ್ನಾಗಿ ಓದಿ ಪಾಸ್ ಆಗಿ ತಂದೆ ತಾಯಿಗೆ ಶಾಲೆಗೆ ನಮ್ಗೆಲ್ಲ ಒಳ್ಳೆ ಹೆಸರು ಆಯ್ತಾ. ಚೆನ್ನಾಗಿ ಓದ್ಬೇಕು ನೀವೆಲ್ಲ. ಮಾನವ ಸರಪಳಿ ಟೋಟಲ್ ನಮ್ಮ ರಾಮದುರ್ಗ ತಾಲೂಕು 25 ಕಿಲೋಮೀಟರ್ ಸ್ಟಾರ್ಟಿಂಗ್ ಪಾಯಿಂಟ್ ಇದು ಸಾಲಾಪುರ ಕ್ರಾಸ್ ಇಂದ ಹಿಡ್ಕೊಂಡು ಯಾವ್ದಪ್ಪ ಅದು ಊರು ಮುಂದೆ ಕೋರ್ಕಪ್ಪವರೆಗೂ ನಾವು ಮಾಡಿದೀವಿ. ಸುಮಾರು ಒಂದು 25,000 ಜನ ವಿದ್ಯಾರ್ಥಿಗಳು, ನಮ್ಮ ತಾಲೂಕು ಗ್ರಾಮ ಪಂಚಾಯತಿಯವರು, ನಮ್ಮ ಎಲ್ಲ ಕಾರ್ಯಕರ್ತರು ಎಲ್ಲಾನು ನಿಂತ್ಕೊಂಡು ಈ ಕಾರ್ಯಕ್ರಮ ಬಹಳ ಯಶಸ್ವಿ ಮಾಡಿದ್ದಾರೆ. ಅವ್ರಿಗೆ ನಿಮ್ಮ ಮುಖಾಂತರ ಧನ್ಯವಾದ ಅರ್ಪಿಸ್ತೀನಿ. ಇದು ಸಂವಿಧಾನ ಬಲಪಡಿಸೋಸ್ಕರ ಈ ಮಾಡಿದ ಕಾರ್ಯಕ್ರಮ. ಯಾಕಂದ್ರೆ ಕೆಲವು ಪಕ್ಷದವರು ಅಂಬೇಡ್ಕರ್ ಸಂವಿಧಾನ ಬರೆದಿಲ್ಲ ಅಂತೇಳಿ ಅವಹೇಳನ ಕಾರ್ಯ ಮಾಡ್ತಾ ಇದ್ದಾರೆ. ಅದಕ್ಕೆ ನಮ್ಮ ರಾಜ್ಯದಾಗೆ ಅಂಬೇಡ್ಕರ್ ಬಗ್ಗೆ ಇರುವಂತ ಗೌರವ ಇನ್ನು ಮುಂದುವರಿಬೇಕು, ಇನ್ನ ಜಾಸ್ತಿ ಆಗಬೇಕು. ಅಂಬೇಡ್ಕರ್ ಸಂವಿಧಾನ ಬರೆದಿದ್ದು ಪ್ರಪಂಚದಾಗ ಎಲ್ಲರೂ ಅಪ್ರಿಷಿಯೇಟ್ ಮಾಡಿದೆ. ಕೆಲವು ರಾಜಕೀಯ ಕುತಂತ್ರದಿಂದ ಅಂಬೇಡ್ಕರ್ ಬಗ್ಗೆ ಅವಹೇಳನಕಾರಿ ಭಾಷಣ ಮಾಡೋದು, ಅಂಬೇಡ್ಕರ್ ಬರೆದಿಲ್ಲ ಅನ್ನೋದು ಕೆಟ್ಟ ಚಟ ಮಾಡಿ, ಕೆಟ್ಟ ಭಿನ್ನಾಭಿಪ್ರಾಯ ಮಾಡಿ, ಕೆಟ್ಟ ಪ್ರಚಾರ ಮಾಡ್ತಾರೋ. ಅದಕ್ಕೋಸ್ಕರ ಜಾಗೃತರಾಗಿ ನಾವು ಅಂಬೇಡ್ಕರೇ ನಮ್ಮ ದೇವರಿದ್ದಂಗೆ ಸಂವಿಧಾನಕ್ಕೆ, ಅದರಿಂದ ಸಂವಿಧಾನಕ್ಕೆ ಗೌರವ ಅರ್ಪಣ ಮುಂದೆ ಕೂಡ ಇನ್ನೂ ಸ್ವಲ್ಪ ಗೌರವ ಜಾಸ್ತಿ ಆಗೋಕ್ಕೋಸ್ಕರ ಇದನ್ನು ನಾವು ಮಾಡಿದ್ದೀವಿ. ಇದು ಪೂರ್ಣ ಸಕ್ಸಸ್ ಆಗಿದೆ. ಆ ಸಂವಿಧಾನನ ಭಾಳ ಬಲಪಡಿಸ್ತಾ ಇದ್ದೀವಿ. ಇನ್ನು ಅಂಬೇಡ್ಕರ್ ಅವರು ನಮ್ಮ ದೇಶದ ದೇವರಿದ್ದಂಗೆ. ಅವ್ರು ಬರೆದಿರುವಂಥ ಸಂವಿಧಾನ ಪ್ರಪಂಚ ಎಲ್ಲ ನಾಯಕರು ಒಪ್ಕೊಂಡಿದ್ದಾರೆ. ಅದರಿಂದ ಯಾವುದೇ ರಾಜಕೀಯ ಪಕ್ಷದವರು ಸಂವಿಧಾನ ಚೇಂಜ್ ಮಾಡೋಕ್ಕೆ ಅವಕಾಶನೇ ಇಲ್ಲ.
ಅವಕಾಶ ಮಾಡೋರು ಅವರು ಒಲೆ ಮೂಲೆ ಗುಂಪಾಗಿ ಆಗ್ತಾರೆ. ನಮಸ್ಕಾರ, ಎಲ್ಲರಿಗೂ ಧನ್ಯವಾದಗಳು. ಇವತ್ತಿನ ವ್ಯವಸ್ಥೆಗಾಗಿ ಯಾವ ರೀತಿ ಕ್ರಮ ಕೈಗೊಳ್ಳಲಾಗಿದೆ? ಎಲ್ಲ ಅಧಿಕಾರಿಗಳು, ಆಮೇಲೆ ಶಾಲೆಯ ಉಪಾಧ್ಯಾಯರುಗಳು, ವಿದ್ಯಾರ್ಥಿನಿಯರು ಎಲ್ಲರೂ ಈ ನಮ್ಮ ಕಾರ್ಯಕ್ರಮಕ್ಕೆ ಕೈಗೂಡಿಸಿ ಯಶಸ್ವಿಯಾಗಕ್ಕೆ ಮಾಡಿದ್ದಾರೆ. ಎಲ್ಲ ಯಾವ ವ್ಯವಸ್ಥೆ? ಏನು ಬಸ್ಸು, ಕೆಲವರಿಗೆಲ್ಲ ಬಸ್ ವ್ಯವಹಾರ ಮಾಡಿದ್ವಿ. ಶಾಲೆಯೊಳಗೆ ಮಕ್ಕಳಿಗೆಲ್ಲ ಉಪ್ಪಿಟ್ಟು, ಕಾಫಿ, ಟೀ ಮಾಡಿಸ್ತೀವಿ. ಅಷ್ಟು ಬಿಟ್ಟರೆ ನಾವೇನು ರೊಕ್ಕ ಕೊಟ್ಟು ಕರ್ಕೊಂಬೋದಿಲ್ಲ. ಇದು ಸರ್ಕಾರಿ ಕಾರ್ಯಕ್ರಮ ಆದರೂ ಕೂಡ ನಾವು ಯಾರಿಗೂ ಕೂಡ ದುಡ್ಡಿನ ಆಮಿಷ ಹೊರಟಿಲ್ಲ. ಪಾಪ ಮಾಮೂಲ ರೊಟೀನಾಗಿ ಬರ್ತಾರಲ್ಲ ಬೆಳಿಗ್ಗೆ ಅಂತ ಕೆಲವು ಶಾಲೆಗೆ ಉಪ್ಪಿಟ್ಟು ಮಾಡಿಕೊಟ್ಟಿದ್ವಿ, ಬಾಳೆಹಣ್ಣು ಕೊಟ್ಟಿದ್ವಿ, ಕಾಫಿ, ಟೀ ಕೊಟ್ಟಿದ್ವಿ. ಅಷ್ಟು ಬಿಟ್ಟರೆ ನಾವೇನು ಕೊಟ್ಟಿಲ್ಲ. ಎಲ್ಲರೂ ಧನ್ಯವಾದಗಳು. ಎಲ್ಲರೂ ಪರ್ಸನಲ್ ಆಗಿ ಆಗ್ರಹ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ಬರ್ತೀವಿ. ಎಲ್ಲ ಇತ್ತಾಗಿರಿ. ವೀಕ್ ಆಫ್ ಐ ಸುದ್ದಿಗಳನ್ನು ವೀಕ್ಷಿಸಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ನೋಟಿಫಿಕೇಶನ್ಗಾಗಿ ಐಕಾನ್ ಬೆಲ್ ಅನ್ನು ಕ್ಲಿಕ್ ಮಾಡಿ.